ನಮಸ್ಕಾರ. ಬನ್ನಿ, ಏಪ್ರಿಲ್ 2026 ಮಕರ ರಾಶಿಯವರಿಗೆ ಹೇಗಿರಲಿದೆ ಅಂತ ನೋಡೋಣ. ಈ ತಿಂಗಳು ಗ್ರಹಗಳು ಯಾವೆಲ್ಲ ಅವಕಾಶಗಳನ್ನ ತಂದುಕೊಡ್ತಿವೆ ಮತ್ತೆ ಯಾವ ಸವಾಲುಗಳನ್ನ ಎದುರಿಸೋಕೆ ನಾವು ಸಿದ್ಧರಾಗಿರಬೇಕು. ಬನ್ನಿ, ವಿವರವಾಗಿ ತಿಳ್ಕೊಳ್ಳೋಣ. ಸರಿ, ಮೊದಲನೇದಾಗಿ ಒಂದು ಒಳ್ಳೆ ಸುದ್ದಿಯಿಂದ ಶುರು ಮಾಡೋಣ. ಈ ತಿಂಗಳು ನಿಮಗೆ 7ನೇ ಶನಿ, ಅಷ್ಟಮ ಶನಿ, ಈ ಥರದ ಯಾವುದೇ ದೊಡ್ಡ ದೀರ್ಘಕಾಲದ ನೆಗೆಟಿವ್ ಪ್ರಭಾವಗಳು ಇಲ್ಲ. ಇದು ನಿಜವಾಗ್ಲೂ ಒಂದು ದೊಡ್ಡ ರಿಲೀಫ್ ಅಲ್ವಾ? ಇದು ಈ ತಿಂಗಳನ್ನುದ್ದಕ್ಕೂ ಒಂದು ಪಾಸಿಟಿವ್ ಬೇಸ್ ಕೊಡುತ್ತೆ. ಈ ತಿಂಗಳ ಒಂದು ದೊಡ್ಡ ವಿಶೇಷತೆ ಏನು ಗೊತ್ತಾ? ಈ ತಿಂಗಳನ್ನು ನಾವು 2 ಭಾಗಗಳಾಗಿ ನೋಡಬಹುದು. ಮೊದಲನೇ ಭಾಗ ಅಂದ್ರೆ ಏಪ್ರಿಲ್ 14ರವರೆಗೆ ಸ್ವಲ್ಪ ತಾಳ್ಮೆ, ಸ್ವಲ್ಪ ಎಚ್ಚರಿಕೆ ಬೇಕೇ ಬೇಕು. ಆದರೆ ತಿಂಗಳ 2ನೇ ಭಾಗದಲ್ಲಿ ನೀವು ಮಾಡಿದ ಪ್ರಯತ್ನಗಳಿಗೆಲ್ಲ ಅದ್ಭುತವಾದ ಫಲಿತಾಂಶಗಳು ಸಿಗಲಿವೆ. ಸೊ ಈ ಬದಲಾವಣೆಗೆ ನೀವು ಮಾನಸಿಕವಾಗಿ ರೆಡಿಯಾಗಿರೋದು ತುಂಬಾ ಮುಖ್ಯ. ಸರಿ, ಈಗ ಪ್ರತಿಯೊಬ್ಬರಿಗೂ ரொம்ப ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್, ದುಡ್ಡು. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏಪ್ರಿಲ್ ತಿಂಗಳು ಹೇಗಿರಲಿದೆ? ಲಾಭನಾ, ನಷ್ಟನಾ? ಬನ್ನಿ ನೋಡೋಣ. ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಕೇಳಿ. ರಾಹುವಿನ ಪ್ರಭಾವದಿಂದ ಸಡನ್ನಾಗಿ ಅನಿರೀಕ್ಷಿತವಾಗಿ ಹಣ ಕೈಗೆ ಬರಬಹುದು. ಆದರೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಹಾಗೆ ಬಂದಷ್ಟೇ ವೇಗವಾಗಿ EMI, ಸಾಲ ಅಥವಾ ಬೇರೆ ಬಿಲ್ಸ್ ಅಂತ ಖರ್ಚಾಗಿ ಹೋಗುತ್ತೆ. ಹಾಗಾಗಿ ಹಣದ ಹರಿವು ಚೆನ್ನಾಗೇ ಇರುತ್ತೆ, ಆದರೆ ಉಳಿತಾಯ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಿದ್ರೆ ದುಡ್ಡನ್ನ ಎಲ್ಲಿ ಹೂಡಿಕೆ ಮಾಡೋದು? ನೋಡಿ, ಗ್ರಹಗಳು ಸ್ಪಷ್ಟವಾದ ಸಲಹೆ ಕೊಡ್ತಾ ಇವೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಮನೆ, ಜಾಗ ಅಥವಾ ಗಾಡಿ ಮೇಲೆ ದುಡ್ಡು ಹಾಕೋಕೆ ಇದು ಒಳ್ಳೆ ಸಮಯ. ಅದರಲ್ಲೂ ಏಪ್ರಿಲ್ 14ರ ನಂತರ ಮಾಡಿದ್ರೆ ಇನ್ನೂ ಉತ್ತಮ. ಆದರೆ ಶೇರ್ ಮಾರುಕಟ್ಟೆಯಲ್ಲೇ ಡೇ ಟ್ರೇಡಿಂಗ್ ಅಥವಾ ಕ್ರಿಪ್ಟೋದಂಥ ಹೈ ರಿಸ್ಕ್ ಇರೋ ಕಡೆ ಕೈ ಹಾಕೋಕ್ ಹೋಗ್ಬೇಡಿ. ದೂರ ಇದ್ರೆ ಒಳ್ಳೇದು. ಸರಿ, ದುಡ್ಡಿನ ವಿಷಯ ಆಯ್ತು. ಈಗ ವೃತ್ತಿ ಅಂದ್ರೆ ಕೆರಿಯರ್ ಕಡೆಗೆ ಬರೋಣ. ಬಿಸ್ನೆಸ್, ಉದ್ಯೋಗ ಮತ್ತು ಪ್ರೊಫೆಷನಲ್ ಲೈಫಲ್ಲಿ ಈ ತಿಂಗಳು ಏನೆಲ್ಲ ಚಾಲೆಂಜ್, ಏನೆಲ್ಲ ಅವಕಾಶಗಳಿವೆ ಅಂತ ನೋಡೋಣ. ಈ ಡೇಟ್ ಇದನ್ನ ಮರಿಬೇಡಿ, ಬೇಕಿದ್ರೆ ಕ್ಯಾಲೆಂಡರ್ಲಿ ಮಾರ್ಕ್ ಮಾಡಿಟ್ಕೊಳ್ಳಿ. ನಿಮ್ಮ ಕೆರಿಯರ್ ವಿಷಯಕ್ಕೆ ಬಂದ್ರೆ, ಅದರಲ್ಲೂ ಸರ್ಕಾರಿ ಕೆಲಸಗಳು ಅಥವಾ ಅಫಿಷಿಯಲ್ ಡೀಲಿಂಗ್ಸ್ ಇದ್ರೆ ಏಪ್ರಿಲ್ 14 ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಆದರೆ ಈ ತಿಂಗಳು ಒಂದು ದೊಡ್ಡ ಚಾಲೆಂಜ್ ಇದೆ, ಅದುವೇ ಕಮ್ಯುನಿಕೇಷನ್. ಯಾಕಂದ್ರೆ ಬುಧನ ಸ್ಥಾನ ಸ್ವಲ್ಪ ದುರ್ಬಲವಾಗಿರೋದ್ರಿಂದ ಮಾತುಕತೆಯಲ್ಲಿ, ಡಾಕ್ಯುಮೆಂಟ್ಸ್ಗಳಲ್ಲಿ ತಪ್ಪುಗಳಾಗೋ ಸಾಧ್ಯತೆ ತುಂಬಾ ಹೆಚ್ಚಿದೆ. ಅದಕ್ಕೆ ನೋಡಿ, ಈ ಕೆಲವು ವಿಷಯಗಳಲ್ಲಿ ನೀವು ಡಬಲ್ ಕೇರ್ಫುಲ್ ಆಗಿರಬೇಕು. ಯಾವುದೇ ಪೇಪರ್ ಮೇಲೆ ಸೈನ್ ಮಾಡೋ ಮುಂಚೆ ಅದು ಅಗ್ರಿಮೆಂಟ್ ಇರಲಿ, ಬ್ಯಾಂಕ್ ಸ್ಟೇಟ್ಮೆಂಟ್ ಇರಲಿ, ಒಂದ್ಸಲಿ ಅಲ್ಲ 2 ಸಲ ಓದಿ. ಅಕೌಂಟ್ಸಲ್ಲಿ ಒಂದು ಸಣ್ಣ ತಪ್ಪು ಕೂಡ ಮುಂದೆ ದೊಡ್ಡ ಸಮಸ್ಯೆ ಆಗ್ಬೋದು. ಸೊ ಈ ತಿಂಗಳು ಡೀಟೇಲ್ಸ್ ಬಗ್ಗೆ ತುಂಬಾನೇ ಜಾಗೃತಿಯಿಂದ ಇರಬೇಕು. ಆಫೀಸ್ ವಾತಾವರಣ ಕೂಡ ಈ ತಿಂಗಳು 2 ಬೇರೆ ಬೇರೆ ರೀತಿ ಇರುತ್ತೆ. ಮೊದಲ 15 ದಿನ ಸ್ವಲ್ಪ ಟೆನ್ಷನ್, ಪ್ರೆಷರ್ ಅಂತ ಅನ್ಸ್ಬೋದು. ಅಯ್ಯೋ, ಈ ಕೆಲ್ಸನೇ ಬೇಡ ಅಂತ ರಿಸೈನ್ ಮಾಡೋ ಯೋಚನೆ ಬಂದ್ರೂ ಕೂಡ ಸ್ವಲ್ಪ ತಡ್ಕೊಳ್ಳಿ. ಯಾಕಂದ್ರೆ 2ನೇ ಭಾಗದಲ್ಲಿ ಪರಿಸ್ಥಿತಿ ಪೂರ್ತಿ ಚೇಂಜ್ ಆಗುತ್ತೆ. ಮ್ಯಾನೇಜ್ಮೆಂಟ್ ಕಡೆಯಿಂದ ಸಪೋರ್ಟ್, ಪ್ರಮೋಷನ್ನು, ಸಂಬಳ ಜಾಸ್ತಿ ಆಗೋದು, ಹೀಗೆ ಒಳ್ಳೊಳ್ಳೆ ಬೆಳವಣಿಗೆಗಳು ಖಂಡಿತ ಆಗುತ್ತೆ. ಸರಿ, ಕೆಲ್ಸ, ದುಡ್ಡು ಎಲ್ಲ ಆಯ್ತು. ಈಗ ನಮ್ಮ ಆರೋಗ್ಯ, ಫ್ಯಾಮಿಲಿ, ಲವ್ ಲೈಫ್, ಈ ತರಹದ ನಮ್ಮ ಪರ್ಸನಲ್ ಲೈಫ್ ಹೇಗಿದೆ ಅಂತ ನೋಡೋಣ. ಈ ಕ್ಷೇತ್ರಗಳಲ್ಲಿ ಏಪ್ರಿಲ್ ತಿಂಗಳು ಏನನ್ನ ಹೊತ್ತು ತಂದಿದೆ? ಈ ತಿಂಗಳು ಆರೋಗ್ಯದ ಮೇಲೆ ಒಂದು ಕಣ್ಣು ಇಡಲೇಬೇಕು. ಯಾಕೆಂದ್ರೆ ಬಾಡಿಯಲ್ಲಿ ಹೀಟ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಅದರಿಂದ ಸ್ಕಿನ್ ಪ್ರಾಬ್ಲಮ್ಸು, ಡೈಜೆಷನ್ ಪ್ರಾಬ್ಲಮ್ಸ್ ಬರ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಲಿಸ್ಟ್ ಮಾಡಿರೋ ಬೇರೆ ಸಮಸ್ಯೆಗಳ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ಬಟ್ ಚಿಂತೆ ಮಾಡಬೇಡಿ, ಇದಕ್ಕೆಲ್ಲ ಸಿಂಪಲ್ ಪರಿಹಾರಗಳು ಇವೆ. ಚೆನ್ನಾಗಿ ನೀರು, ಮಜ್ಜಿಗೆ ಕುಡೀರಿ, ಖಾರ, ಮಸಾಲೆ, ನಾನ್ ವೆಜ್ ಸ್ವಲ್ಪ ಕಡಿಮೆ ಮಾಡಿ, ಮತ್ತು ಮುಖ್ಯವಾಗಿ ಟೈಮ್ ಟು ಟೈಮ್ ನಿಧಾನವಾಗಿ ಊಟ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಸಲಹೆ. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದನ್ನ ಕಡಿಮೆ ಮಾಡಿ ಮತ್ತು ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ನ ಎಲ್ಲೆಲ್ಲ ಜೊತೆ ಹಂಚ್ಕೊಳ್ಳೋಕೆ ಹೋಗಬೇಡಿ. ಯಾಕಂದ್ರೆ ಇವತ್ತು ನಮ್ಮ ಮೇಲೆ ಸಿಂಪತಿ ತೋರಿಸಿದವರೇ ನಾಳೆ ಅದನ್ನೇ ಇಟ್ಕೊಂಡು ನಮ್ಮನ್ನ ಗೇಲಿ ಮಾಡ್ಬೋದು. ಸೊ ಹುಷಾರಾಗಿರಿ. ಪ್ರೀತಿ ಪ್ರೇಮದ ವಿಚಾರಕ್ಕೆ ಬಂದ್ರೆ ಇಲ್ಲಿ ಒಂದು ಸಣ್ಣ ವಾರ್ನಿಂಗ್ ಇದೆ. ಈ ತಿಂಗಳು ಮೆಸೇಜ್ಗಳ ಮೂಲಕ ಆಗೋ ಕಮ್ಯುನಿಕೇಷನ್ನಿಂದ ತಪ್ಪು ತಿಳುವಳಿಕೆಗಳು ಆಗೋ ಸಾಧ್ಯತೆ ಹೆಚ್ಚಿದೆ. ನೋಡಿ, ಒಂದು ಸಣ್ಣ ವಾಟ್ಸಾಪ್ ಮೆಸೇಜ್ ಅಥವಾ ಅದಕ್ಕೆ ತಡವಾಗಿ ಬಂದ ರಿಪ್ಲೈ, ಇದರಿಂದ ಎಷ್ಟೆಲ್ಲ ತಪ್ಪು ತಿಳುವಳಿಕೆ ಆಗ್ಬೋದಲ್ವಾ? ಇದು ಸಂಬಂಧದಲ್ಲಿ ಬಿರುಕು ತರ್ಬೋದು. ಅದಕ್ಕೆ ಇಂಪಾರ್ಟೆಂಟ್ ವಿಷಯಗಳನ್ನ ಚರ್ಚೆ ಮಾಡೋಕೆ ಟೆಕ್ಸ್ಟಿಂಗ್ ಬದಲು ಒಂದು ಫೋನ್ ಕಾಲ್ ಮಾಡಿ ಇಲ್ಲ ವಿಡಿಯೋ ಕಾಲ್ ಮಾಡಿ. ಸಮಸ್ಯೆ ಆ ಕಡೆ ಬಗೆಹರಿಯುತ್ತೆ. ಸರಿ, ಇಷ್ಟೆಲ್ಲ ಸವಾಲುಗಳನ್ನು ಎದುರಿಸೋಕೆ, ಪಾಸಿಟಿವ್ ಎನರ್ಜಿ ಹೆಚ್ಚಿಸ್ಕೊಳ್ಳೋಕೆ ಕೆಲವು ಸರಳ ಪರಿಹಾರಗಳನ್ನು ನೋಡೋಣ. ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಈ ತಿಂಗಳು ಪ್ರತಿದಿನ ಕಾಲಭೈರವಾಷ್ಟಕ ಮತ್ತೆ ಹನುಮಾನ್ ಚಾಲಿಸಾ ಪಠಣ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಬರೋ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ. ಹಾಗಿದ್ರೆ ಒಟ್ಟಿನಲ್ಲಿ ಈ ತಿಂಗಳು ಹೇಗಿದೆ?
ಸಿಂಪಲ್ ಆಗಿ ಹೇಳೋದಾದ್ರೆ ಮೊದಲಾರ್ಧದಲ್ಲಿ ತಾಳ್ಮೆ, ದ್ವಿತೀಯಾರ್ಧದಲ್ಲಿ ಪ್ರಗತಿ. ಕಮ್ಯುನಿಕೇಷನಲ್ಲಿ ಎಚ್ಚರಿಕೆ, ಇನ್ವೆಸ್ಟ್ಮೆಂಟಲ್ಲಿ ಜಾಗ್ರತೆ. ಇವೆಲ್ಲವನ್ನೂ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಏಪ್ರಿಲ್ ತಿಂಗಳು ಮಕರ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಪಾಸಿಟಿವ್ ಟರ್ನಿಂಗ್ ಪಾಯಿಂಟ್ ಆಗೋ ಎಲ್ಲ ಸಾಧ್ಯತೆಗಳೂ ಇವೆ. ಈ ಅವಕಾಶವನ್ನು ಬಳಸ್ಕೊಳ್ಳಲು ನೀವು ಸಿದ್ಧರಿದ್ದೀರಾ?